ಎಲ್ರಿಗೂ ನಮಸ್ಕಾರ. ಜಾಬ್ ಫಾರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು 3 ಜಾಬ್ನ ಮಾಹಿತಿ ತಿಳ್ಕೊಳ್ಳೋಣ. ಮೊದಲನೇದಾಗಿ ಏರ್ಫೋರ್ಸಲ್ಲಿ ಯಾರ್ಯಾರು ಎಕ್ಸಾಮ್ ಬರೆದಿದ್ರು ಅವ್ರ ರಿಸಲ್ಟ್ ಬಂದಿದೆ, ರಿಸಲ್ಟನ್ನು ಚೆಕ್ ಮಾಡ್ಕೊಳ್ಳಿ. ಎರಡನೇದಾಗಿ RRB NTPC ಗ್ರ್ಯಾಜುಯೇಷನ್ ಲೆವೆಲ್ CPT 1 ಎಕ್ಸಾಮ್ ಏನಿತ್ತು ಅಪ್ಲೈ ಮಾಡಿದ್ರಿಗೆಲ್ಲ ಅಡ್ಮಿಟ್ ಕಾರ್ಡ್ ಬಂದಿದೆ. ಅಡ್ಮಿಟ್ ಕಾರ್ಡನ್ನು ಡೌನ್ಲೋಡ್ ಮಾಡಿಕೊಂಡು ನಾಳೆಯಿಂದ ಎಕ್ಸಾಮ್ ಸ್ಟಾರ್ಟು. ಮಾರ್ಚ್ 27 ತನಕ ಎಕ್ಸಾಮ್ ಇರ್ತದೆ. ಎಲ್ಲರೂ ಒಳ್ಳೆಯದಾಗಿ ಎಕ್ಸಾಮ್ ಬರ್ರಿ ಅಂತ. ಮೂರನೇ ಜಾಬ್ ಬಂದು ಇಂಡಿಯನ್ ನೇವಿಯಲ್ಲಿ SSR ಮತ್ತು MR ಜಾಬನ್ನು ಕರೆದಿದ್ದಾರೆ. ಜಾಬ್ನ ಮಾಹಿತಿ ಅಂತ ತಿಳ್ಕೊಳ್ಳೋಣ. ಅಭ್ಯರ್ಥಿ 17 ವರ್ಷ ಮೇಲ್ಪಟ್ಟಿರಬೇಕು ಮತ್ತು 27 ವರ್ಷದ ಒಳಗಿನ ಅಭ್ಯರ್ಥಿಗಳು ಅಪ್ಲೈ ಮಾಡ್ಬೋದು. ಇದಕ್ಕೆ ಕ್ವಾಲಿಫಿಕೇಷನ್ ಬಂದು SSR ಎಕ್ಸಾಮಿಗೆ 10+2 ಆಗಿರಬೇಕು. ಮ್ಯಾಥಮೆಟಿಕ್ಸು, ಕೆಮಿಸ್ಟ್ರಿ, ಫಿಸಿಕ್ಸು, ಬಯಾಲಜಿ ಅಥವಾ ಕಂಪ್ಯೂಟರ್ ಸೈನ್ಸನ್ನು ತೆಗೆದುಕೊಂಡಿರಬೇಕು. MRಗೆ 10th ಪಾಸಾಗಿರಬೇಕು ಮತ್ತು 50%ಗಿಂತ ಹೆಚ್ಚಿನ ಅಂಕವನ್ನು ಪಡೆದಿರಬೇಕು. ಅರ್ಜಿ ಶುಲ್ಕ ಬಂದು 550 ಪ್ಲಸ್ 18% GST ಕಟ್ಟಬೇಕಾಗಿರ್ತದೆ. ಆನ್ಲೈನ್ ಪೇಮೆಂಟ್ ಮೂಲಕನೇ ಮಾಡಬೇಕಾಗಿರ್ತದೆ. ಎಕ್ಸಾಮಿನೇಷನ್ ಬಂದು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರ್ತದೆ. SSR ಅವ್ರಿಗೆ 100 ಅಂಕದ ಎಕ್ಸಾಮ್ ಇರ್ತದೆ ಮತ್ತು MR ಅವ್ರಿಗೆ 50 ಅಂಕದ ಎಕ್ಸಾಮ್ ಇರ್ತದೆ. ಹಿಂದಿ ಅಥವಾ ಇಂಗ್ಲೀಷಲ್ಲಿ ಬರೀಬೋದು ನೀವು. ಎರಡನೇದಾಗಿ ಫಿಸಿಕಲ್ ಎಕ್ಸಾಮ್ ಇರ್ತದೆ. ಫಿಸಿಕಲಲ್ಲಿ 1600 ಮೀಟ್ರನ್ನು ಓಡಬೇಕು. ಪುರುಷರಿಗೆ 6.5 ನಿಮಿಷದಲ್ಲಿ ಓಡಬೇಕು ಮತ್ತು ಮಹಿಳೆಯರಿಗೆ 8 ನಿಮಿಷದ ಒಳಗಡೆ ಮುಗಿಸ್ಬೇಕಾಗಿರ್ತದೆ. ನಂತರ ಸ್ಕ್ವಾಟ್ ಬಂದು ಹುಡುಗರು 20 ಸ್ಕ್ವಾಟ್ ಹೊಡಿಬೇಕು ಮತ್ತು ಹುಡುಗಿಯರು 15 ಸ್ಕ್ವಾಟ್ ಹೊಡಿಬೇಕು. ಪುಷಪ್ಸ್ ಬಂದು ಹುಡುಗರು 15 ಹೊಡಿಬೇಕು, ಹುಡುಗಿಯರು 10 ಹೊಡಿಬೇಕು. ತದನಂತರ ಬೆಂಚ್ ನೀ ಸ್ಕ್ವಾಟ್ ಅಂತ ಬರ್ತದೆ. ಅದು ಬಂದು ಹುಡುಗರು 15 ಹೊಡಿಬೇಕು, ಹುಡುಗಿರು 10 ಹೊಡಿಬೇಕಾಗಿರ್ತದೆ. ತದನಂತರ ಅಲ್ಲೇ ಕೂಡ ಒಂದು ರಿಟರ್ನ್ ಎಕ್ಸಾಮ್ ಕೂಡ ಮಾಡ್ತಾರೆ. ಅದು SSR ಅವ್ರಿಗೆ 100 ಅಂಕದ ಎಕ್ಸಾಮ್ ಇರ್ತದೆ ಮತ್ತು MR ಅವ್ರಿಗೆ 50 ಅಂಕದ ರಿಟರ್ನ್ ಎಕ್ಸಾಮ್ ಇರ್ತದೆ. ಹೈಟ್ ಬಂದು ಎಲ್ಲರೂ ಕೂಡ 157 ಹೈಟ್ಗಿಂತ ಮೇಲ್ಪಟ್ಟಿರಬೇಕು. ಮೆಡಿಕಲ್ ಎಕ್ಸಾಮ್ ಇರ್ತದೆ. ಮೆಡಿಕಲ್ ನಂತರ ಫೈನಲ್ ಮೆರಿಟ್ ಲಿಸ್ಟ್ ಬಿಡ್ತಾರೆ. ಅಪ್ಲೈ ಮಾಡಬೇಕಿದ್ರೆ ಮೊದಲನೇದಾಗಿ ನಿಮ್ಮದೆಲ್ಲ ಡಾಕ್ಯುಮೆಂಟ್ಸನ್ನು ಕರೆಕ್ಟ್ ಮಾಡಿಟ್ಕೊಳ್ಳಿ. ಮತ್ತು NCC ಪಾಸಾಗಿರ್ತಾರೋ C ಸರ್ಟಿಫಿಕೇಟ್ ಇರುವಂಥವ್ರು ಅಪ್ಲೈ ಮಾಡುವಾಗ ಅದನ್ನು ಅಪ್ಲೋಡ್ ಮಾಡಿ. ಅಪ್ಲೈ ಮಾಡುವಾಗ ನೀವು ಎಲ್ಲರೂ ಕೂಡ ಪಾಸ್ಪೋರ್ಟ್ ಸೈಜ್ ಫೋಟೋ ಏನು ಕೇಳ್ತದೆ ಅದಕ್ಕೆ 10 KB 50 KB ಒಳಗೆ ರಿಸೈಜ್ ಮಾಡಿಟ್ಕೊಳ್ಳಿ. ಲೈವ್ ಫೋಟೋನ ಕೇಳ್ತದೆ. ಲೈವ್ ಫೋಟೋ ಅಪ್ಲೋಡ್ ಮಾಡುವಾಗ ನೀವು ಯಾವುದೇ ರೀತಿಯ ಬ್ಲರ್ ಆಗಿರುವಂಥ ಫೋಟೋನ ಅಪ್ಲೋಡ್ ಮಾಡಲಿಕ್ಕೆ ಹೋಗಬೇಡಿ. ಲೈವ್ ಫೋಟೋ ಕೇಳುವಾಗ ಬ್ಯಾಕ್ಗ್ರೌಂಡನ್ನು ಕ್ಲೀನಾಗಿ ಇಟ್ಕೊಳ್ಳಿ ಮತ್ತು ಫೋಟೋಕ್ಕೆ ಲೈಟೆಲ್ಲ ಒಳ್ಳೆ ರೀತಿಯಲ್ಲಿ ಬರುವಂಥ ಕಡೆ ನಿಂತ್ಕೊಂಡು ಫೋಟೋ ತಗೊಳ್ಳಿ. ಬೇಗ ತಗೊಳ್ತದೆ, ಇಲ್ಲಾಂದರೆ ಫೋಟೋ ತಗೊಳ್ಳೋದಿಲ್ಲ, ಲ್ಯಾಗ್ ಆಗ್ತದೆ. ಅಪ್ಲಿಕೇಶನ್ ಬಂದು ಮಾರ್ಚ್ 14 ಸ್ಟಾರ್ಟ್ ಆಗಿದೆ. ಏಪ್ರಿಲ್ 6 ತನಕ ಇರ್ತದೆ. ಲಾಸ್ಟ್ ಡೇಟ್ ತನಕ ಕಾಯ್ಲಿಕ್ಕೆ ಹೋಗಬೇಡಿ, ಬೇಗ ಅಪ್ಲೈ ಮಾಡ್ಕೊಳ್ಳಿ. ಇಲ್ಲಾಂದರೆ ಲಾಸ್ಟಲ್ಲಿ ಸರ್ವರ್ ಬಿಸಿ ಎಲ್ಲ ಬರ್ತದೆ ಮತ್ತು ಅಪ್ಲೈ ಮಾಡಲಿಕ್ಕೆ ಆಗದೇ ಇರೋ ಚಾನ್ಸಸ್ ಇರ್ತದೆ. ಏಜ್ ಬಂದು ಡಿಸೆಂಬರ್ 1, 2004ರಿಂದ 31 ಅಕ್ಟೋಬರ್ 2009 ಒಳಗೆ ಯಾರು ಬರ್ತಿರೋ ಅವರೆಲ್ಲ ಅಪ್ಲೈ ಮಾಡ್ಬೋದು. ಎಕ್ಸಾಮ್ ಕೂಡ ಸುಲಭವಾಗಿರ್ತದೆ. ಎಲ್ಲರೂ ಅಪ್ಲೈ ಮಾಡಿ ಒಳ್ಳೆ ರೀತಿಯಲ್ಲಿ ಎಕ್ಸಾಮ್ ಬರೀರಿ ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ಮಾಹಿತಿ. ನಮಸ್ಕಾರ, ಧನ್ಯವಾದ.